ಈ ಘಟನೆ ನಡೆಯೋಕ್ಕೆ ಮುಖ್ಯ ಕಾರಣನೇ ರಾಜಕೀಯ ಇರ್ತವ್ರೆ. ಈಗ ಅಭಿಮಾನಿಗಳು ಇಷ್ಟೊಂದು ಸೇರಿದ್ದಾರೆ ಅಂತ ಹೇಳಿದ್ರೆ ಗೇಟ್ಗಳು ಮುರಿದಾಕಿದ್ದಾರೆ, ಹೈಕೋರ್ಟ್ ಹತ್ತಿದ್ದಾರೆ. ಇದು ಬಂದು ಸ್ಟೇಡಿಯಂ ಅಲ್ಲಿ ಮಾಡಿದ್ದು ಫಸ್ಟ್ ತಪ್ಪು. ವಿಧಾನಸೌಧದಲ್ಲಿ ಮಾಡಿದ್ದು ತಪ್ಪು, ಎರಡು ಕಡೆ ಮಾಡಿದ್ದು ತಪ್ಪು. ಸತ್ತ ತಂದ್ಕೊಳಕ್ಕಾಗುತ್ತಾ ವಾಪಸ್? ಬದುಕಿರೋರ್ಗು ತಂದೆ ತಾಯಿಗೆ ನೋವಲ್ವಾ? ಬೆಂಗಳೂರಲ್ಲಿ ಇದೇ ಫಸ್ಟ್ ಆಗಿರೋದು ಈ ತರ. ಸಿದ್ದರಾಮಯ್ಯನವ್ರದ್ದು ಹೊಣೆನೆ, ಡಿ ಕೆ ಶಿವಕುಮಾರ್ ಅವರು, ಅವರಿಬ್ಬರೇ ಹೊಣೆ. ಸರ್, ಮೊನ್ನೆ IPL ಸಂಭ್ರಮಾಚರಣೆ ದುರ್ಘಟನೆ ಆಯ್ತು, 11 ಜನ ಬಲಿಯಾದ್ರು. ಇದಕ್ಕೆಲ್ಲ ಯಾರು ಹೊಣೆ? ಇಲ್ಲಿ ಹೊಣೆ ಅನ್ನೋ ಪ್ರಶ್ನೆಗಿಂತ ಸರಿಯಾಗಿ ಫಸ್ಟ್ ಆಫ್ ಆಲ್ ಮೇಂಟೈನೇ ಮಾಡಲಿಲ್ಲ ಅವರು. ಹೇಗೆಂತಂದರೆ ಇದು ಇವರು ಸಿದ್ದರಾಮಯ್ಯನವರು ಅವ್ರು ಹೇಳೋಕ್ಕ ಇದು ಸ್ಲೋಗನ್ ಏನು ಹೇಳ್ತಾರೆ ಅಂತಂದರೆ, ಕುಂಭಮೇಳದಲ್ಲಿ ಸಾಯ್ಲಿಲ್ವಾ ಅಂತಾರೆ. ಅದೆಲ್ಲ ತಪ್ಪು. ಕುಂಭಮೇಳದಲ್ಲಿ ಸೇರಿದ್ದಿದ್ದು ಜನ 50 ಕೋಟಿ, ಇಲ್ಲಿ ಸೇರಿದ್ದ ಜನ 30-40 ಲಕ್ಷ. ಫಸ್ಟ್ ಆಫ್ ಆಲ್ ಅದನ್ನು ಕಂಡಕ್ಟ್ ಮಾಡಿದ್ದೇ ಮೊದಲು ತಪ್ಪು. ಅವ್ರು ಕೊಟ್ಟಿದ್ರಲ್ಲ, ಅದನ್ನು ಕಂಡಕ್ಟ್ ಮಾಡಿದ್ರಲ್ಲ, ಇದು ವಿಧಾನಸೌಧ ಹತ್ರ ಮಾಡಿದ್ರಲ್ಲ, ಓಪನ್ ಪ್ಲೇಸ್ ಇತ್ತು. ಓಪನ್ ಪ್ಲೇಸಲ್ಲಿ ಇದ್ದಾಗ ಏನೂ ತೊಂದರೆ ಆಗಲಿಲ್ಲ, ಜನಗಳಿಗೇನು ಸ್ವಲ್ಪ ಇದೂ ಆಗ್ತಾ ಇರಲಿಲ್ಲ. ಇದು ಬಂದು ಸ್ಟೇಡಿಯಮಲ್ಲಿ ಮಾಡಿದ್ದು ಫಸ್ಟ್ ತಪ್ಪು. ಯಾಕೆಂತಂದ್ರೆ ಕೋಟ್ಯಾಂತರ ಜನ, ಸಾವಿರಾರು ಜನ ಹೊರಗಡೆ ನಿಂತಿದ್ರೆ ಸಣ್ಣ ಗೇಟುಗಳಲ್ಲಿ ಏಕ್ದಮ್ ಒಳಗಡೆ ಹೋಗೋಕ್ಕಾಗಲ್ಲ. ಇದೆಲ್ಲ ಪ್ರೀ ಪ್ಲಾನ್ ಮೊದಲೇ ಮಾಡ್ಕೋಬೇಕು. ಸಿದ್ದರಾಮಯ್ಯನವರಾಗಲಿ, ಡಿ ಕೆ ಶಿವಕುಮಾರ್ ಅವರಾಗಲಿ, ಯಾರೇ ಆಗಲಿ, ಇಲ್ಲಿ ಹೊಣೆ ಯಾರು ಅನ್ನೋದೆಲ್ಲ ಮುಖ್ಯ. ಈಗ ಎಲ್ಲರೂ ಹೊಣೆನೆ, RCBನೂ ಹೊಣೆನೆ, ಪೊಲೀಸ್ನವರು ಹೊಣೆನೆ, ರಾಜಕೀಯದವರು ಹೊಣೆನೆ. ಫಸ್ಟ್ ಆಫ್ ಆಲ್ ರಾಜಕೀಯದವರು ಸ್ವಲ್ಪ ಸ್ಪೃಹೆ ಜ್ಞಾನ ಇರಬೇಕು ಅಲ್ವಾ? ಅದಿಲ್ಲ ಅಂತಂದಾಗ ಏನೂ ಮಾಡೋಕ್ಕಾಗಲ್ಲ. ಈ ಘಟನೆ ನಡೆದ ಮೇಲೆ ಘಟನೆ ಹಿಂಗಾಯ್ತಲ್ಲ ಅಂತ ಯೋಚನೆ ಮಾಡಬಾರ್ದು. ಮೊದಲೇ ಅದನ್ನ ಅವರು ಪ್ರಿಕಾಷನರಿ ತಗೋಬೇಕಾಗಿತ್ತು. ಸರ್ಕಾರದಿಂದ ಈಗ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಮೃತರ ಕುಟುಂಬಕ್ಕೆ. ಸರ್, ನೀವು 10 ಲಕ್ಷ ಪರಿಹಾರ ಕೊಡೋದೊಂದು ದೊಡ್ಡ ವಿಷಯ ಅಲ್ಲ. ಸತ್ತೋದನ್ನು ತಂದ್ಕೊಳಕ್ಕಾಗುತ್ತಾ ವಾಪಸ್ಸು? ಆಗುತ್ತಾ ಹೇಳಿ? ಆಗಲ್ಲ. ಅದಕ್ಕೆ ಕೋಟಿ ಕೊಡ್ಬೋದು, 1000 ಕೊಡ್ಬೋದು, 10,000 ಕೊಡ್ಬೋದು, 10 ಲಕ್ಷ ಕೊಡ್ಬೋದು. ಏನು ಕೊಟ್ಟರು ಅದಕ್ಕೆ ಸೂತಕದ ದುಡ್ಡು ಕೊಟ್ಟಂಗೆ ಆಯ್ತು ಅಷ್ಟೇ. ಇದ್ರ ಬದಲು ಅವರು ಮೊದಲೇ ಅದನ್ನ ಪ್ರಿಕಾಷನರಿ ಮಾಡಿಕೊಂಡು ಕ್ಲೀನಾಗಿ ಅದನ್ನು ಅರೇಂಜ್ಮೆಂಟ್, ಒಂದು ದಿವಸ ನಿಧಾನ ಆಗಿದ್ರು ಚಿಂತೆ ಇರಲಿಲ್ಲ. ಅದನ್ನು ಕ್ಲೀನಾಗಿ ಈಗ ಹೈದ್ರಾಬಾದಲ್ಲಿ ಗೆದ್ದರು, ಎಷ್ಟು ಚೆನ್ನಾಗಿ ಮಾಡಿದ್ರು, ಚೊಕ್ಕಟವಾಗಿ ಮಾಡಿದರು. ಚೆನ್ನೈ ಅವ್ರು ಗೆದ್ದರು, ಚೆನ್ನೈಯಲ್ಲಿ ಫಸ್ಟ್ ಕ್ಲಾಸಾಗಿ ಮಾಡಿದರು. ಮತ್ತು ಕರ್ನಾಟಕದವ್ರು ಯಾಕೆ ಮಾಡಲಿಲ್ಲ ಅಂತಂದರೆ 2 ಜಾಗದಲ್ಲಿ ಮಾಡಿದ್ರು ಇವರು. ಫಸ್ಟ್ ವಿಧಾನಸೌಧ ಅಂತಂದ್ರೆ ವಿಧಾನಸೌಧದಲ್ಲಿ ಮಾಡಿಬಿಟ್ಟು ಆನಂತರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿದ್ದು ಮೊದಲು ತಪ್ಪದು. ಬರೀ ವಿಧಾನಸೌಧ ಹತ್ರ ಮಾತ್ರ ಮಾಡಿದ್ದಿದೆ, ಯಾವುದೊಂದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಸೊ ಇದು ಈ ಘಟನೆ ನಡೆಯೋಕ್ಕೆ ಮುಖ್ಯ ಕಾರಣನೇ ರಾಜಕೀಯ ಇರ್ತವ್ರೆ. ಏನು ಪ್ಲೇಯರ್ಸ್ ಆಗಲಿ, ಪೊಲೀಸ್ನವರು ಎಷ್ಟೊಂತ ವ್ಯವಸ್ಥೆ ಮಾಡೋಕ್ಕಾಗುತ್ತೆ ಸರ್? ನೋಡಿ, ಒಂದು ಆಂಬುಲೆನ್ಸ್ ಇಲ್ಲ, ಅಷ್ಟೊಂದು ಕ್ರೌಡ್ ಇರೋ ಜಾಗದಲ್ಲಿ ಸುತ್ತಳತೆಯಲ್ಲಿ ಎಲ್ಲೂ ಒಂದು ಆಂಬುಲೆನ್ಸ್ ಕೂಡ ಪ್ರಿಕಾಷನರಿ ತಗೊಂಡಿಲ್ಲ. ಘಟನೆ ನಡೀತವೆ ಅಂತ ಗೊತ್ತಲ್ವಾ? ಅಕಸ್ಮಾತ್ ನಡೆದ್ರೆ, ಈಗ ಗೋದಾವರಿ ಪುಷ್ಕರ ನಡೀತು, ಅಲ್ಲೂ ಹೀಗೆ ನುಗ್ಲಾಗಿ ಇದು ಗೇಟ್ ಓಪನ್ ಮಾಡೋಕ್ಕೆ ಮೊದಲೇ ಸ್ವಲ್ಪ ಪ್ರಸಾದ ಹೋಗ್ಬಿಟ್ಟು ಎಲ್ಲ ಒಂದು 30-40 ಜನ ಸತ್ತರು ಅಲ್ಲ. ಆ ಥರ ಅದನ್ನ ಜನಸಂದಣಿ ಜಾಸ್ತಿ ಸೇರುತ್ತೆ ಅನ್ನುವಾಗ ಪ್ರಿಕಾಷನರಿಗೆ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಅವರು. ಇದಕ್ಕೆ ಹೊಳೆ ಪ್ರತಿಷ್ಠೆ ಕೊಟ್ಟು ಅರ್ಜೆಂಟ್ ಆಗಿ ಮಾಡಿದ್ರು ಫಂಕ್ಷನ್ ಅಂತ. ಸರ್, ಅವ್ರು ಅರ್ಜೆಂಟ್ ಮಾಡಿದ್ರೆ ಇವ್ರು ಅರ್ಜೆಂಟ್ ಆಗಿ ಅದನ್ನ ಪ್ರಿಕಾಷನರಿ ತಗೋಬೇಕಾಯ್ತು. ಇಲ್ಲ ಅಂದ್ರೆ ಪರ್ಮಿಷನ್ ಕೊಡಬಾರ್ದು, ಮಾಡಬೇಡಿ ಅಂತ ಹೇಳ್ಬೇಕಾಗಿತ್ತಲ್ವಾ? ಆರಾಮಾಗಿ ಹೇಳಿದ್ದು. ಇಲ್ಲ ಒಂದು ವಾರ ಬಿಟ್ಟು ಮಾಡಿದ್ರೆ ಆಗ್ತಾ ಇತ್ತಲ್ಲ, ಸ್ವಲ್ಪ ಜನ ಕಮ್ಮಿ ಆಗಾರಲ್ಲ. ಸೊ ಇದು ಸರ್ಕಾರ, ಫಸ್ಟ್ ಆಫ್ ಆಲ್ ಸರ್ಕಾರದ ತಪ್ಪೆ ಸರ್. ನೀವೇನೇ ಹೇಳಿ, ಹೊಣೆ ಅವ್ರದ್ದೇ. ಸಿದ್ದರಾಮಯ್ಯನವ್ರದ್ದು ಹೊಣೆನೆ, ಡಿ ಕೆ ಶಿವಕುಮಾರ್ ಅವರು, ಅವರಿಬ್ಬರೇ ಹೊಣೆ. ಸರ್, ಮೊನ್ನೆ IPL ಅಲ್ಲಿ 11 ಜನ ಸತ್ರು. ಇದಕ್ಕೆ ಈ ಸಾವುಗಳಿಗೆಲ್ಲ ಯಾರು ಕಾರಣ? ಸರ್ಕಾರನೇ ಕಾರಣ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಮುಂದೆ ಅವರು ಏನು ಸಡನ್ನಾಗಿ ಅವ್ರು ಎಲ್ಲ ಯಾವುದೇ ತೀರ್ಮಾನ ಮಾಡ್ಕೊಳ್ತಿದ್ರು ಸಡನ್ನಾಗಿ ಮಾಡ್ಕೊಂಡಿದ್ದಾರೆ. ಪೊಲೀಸ್ನವರು ಪಾಪ ಅವತ್ತು ನೈಟು ಇದು ಮಾಡ್ಕೊಂಡಿದ್ದಾರೆ. ಅವರು ಪೊಲೀಸ್ನವ್ರು ಹೇಳಿದ್ರಂತೆ, ಯಾವ್ದು ಆಗಲ್ಲ, ಇದು ಮಾಡೋಕ್ಕಾಗಲ್ಲ, ಸಡನ್ನಾಗಿ ಆಗಲ್ಲ ಇದು ಅಂತ. ಅದು ಮಾಡಿದ್ರಿಂದ ತುಂಬ ತೊಂದರೆ ಆಗಿದೆ. ಗೇಟಿಂದ ಫ್ರೀ ಪಾಸು, ಫ್ರೀ ಎಂಟ್ರಿ, ಅದು ಇದಂತೆಲ್ಲ ಹೇಳಿ ಮಾಡ್ಕೊಂಡಿದ್ದು ಜನಗಳಿಗೆ ಒಂದು ಇದಾಗಿದೆ, ಗೊಂದಲ ಆಗ್ತಾಯಿದೆ. ಅದಕ್ಕೆ ವಿಧಾನಸೌಧದಲ್ಲಿ ಮಾಡಿದ್ದು ತಪ್ಪು, ಎರಡು ಕಡೆ ಮಾಡಿದ್ದು ತಪ್ಪಲ್ವ? ಈಗ ಸತ್ತವರಿಗೆಲ್ಲ 10 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ.
ಏನ್ ಪ್ರಯೋಜನ ಸರ್? ಒಬ್ಬೊಬ್ಬ ಮಕ್ಳು ಇಕ್ಕೊಂಡು ಒಂದು ಮಕ್ಳು ಇಕ್ಕೊಂಡು ಮಾಡ್ಕೊಂಡಿದ್ದವ್ರಿಗೆ 10 ಲಕ್ಷ ಕೊಟ್ಬಿಟ್ರೆ ಅವ್ರು ಬದುಕಿರೋರ್ಗು ತಂದೆ ತಾಯಿಗೆ ನೋವಲ್ವಾ? ಅದು ಯಾರು ಹೊಣೆ ಹಾಕ್ತಾರೆ? ಅವ್ರು ನೋವಲ್ವಾ? ಅದು 10 ಲಕ್ಷ ತಗೊಂಡು ಏನ್ ಮಾಡ್ತಾರೆ ಅವರು? ಹೇಳಿ. ಸರ್, ಈಗ ಸರ್ಕಾರ ಅರ್ಜೆಂಟ್ ಆಗಿ ಕಾರ್ಯಕ್ರಮ ಮಾಡ್ತು ಅಂತ ಆರೋಪ ಇದೆ. ನಿನ್ನೆ ಕಪ್ ಗೆದ್ರು, ಇವತ್ತು ಒಂದೇ ದಿನದಲ್ಲಿ ಕಪ್ಪು ಗದ್ದಿದ್ದು ಒಂದು 3-4 ದಿವಸ ಬಿಟ್ಟು ಮಾಡಿದ್ರೆ ಸ್ವಲ್ಪ ಗ್ಯಾಪ್ ಇರೋದು. ಅದು ಅವ್ರಿಗೂ ಸ್ವಲ್ಪ ಇದು ರೀಲ್ ಆಗೋದು, ಇದಾಗೋದು, ಪೊಲೀಸ್ನವ್ರಿಗೂ ಸ್ವಲ್ಪ ಉಪಯೋಗ ಆಗೋದು. ಅಲ್ಲ, ಯಾರು ಪೊಲೀಸ್ನವ್ರು ಹೇಳಿದಾರಂತೆ, ಪೊಲೀಸ್ನವ್ರು ಆಗಲ್ಲ, ಇದು ಆಗಲ್ಲ, ಇಡೋದಕ್ಕೆ ಲಕ್ಷಾಂತರ ಜನ ಸೇರ್ಬೇಕಾದ್ರೆ ಎಲ್ಲ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡಿದ್ರೆ ಈ ತರ ಆಗೋದ? ಬೆಂಗಳೂರಲ್ಲಿ ಇದೇ ಫಸ್ಟ್ ಆಗಿರೋದು ಈ ತರ. ಇಷ್ಟೊಂದು ಜನ ಅಮಾಯಕರು, ಚಿಕ್ಕ ವಯಸ್ಸು ಮಕ್ಕಳು ಗೊತ್ತಿರೋದು ತುಂಬಾ ನೋವಲ್ಲ. ಸರ್, ಈಗ ಸರ್ಕಾರ ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ಸರ್ನ ಅದು ಅಮಾನತು ಮಾಡಿದೆ. ತಪ್ಪು ಸರ್. ಪೊಲೀಸ್ನವ್ರ ಮೇಲೆ ಹಾಕಿರೋದು ತಪ್ಪು. ಬಿ ದಯಾನಂದ್ ಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ತುಂಬಾ 2 ವರ್ಷದಿಂದ ಅವರು ತುಂಬಾ ಇದು ಮಾಡಿದ್ದಾರೆ, ಎಲ್ಲ ಜಾರಿಗೆ ತಂದಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸಡನ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಂಡ್ರು. ವಿಪಕ್ಷದವರು ಸಿಎಂ ಡಿಸಿಎಂ ಅವ್ರದ್ದು ರಾಜೀನಾಮೆ ಕೇಳ್ತಾ ಇದ್ದಾರೆ. ರಾಜೀನಾಮೆ ಅಂದ್ರೆ ಅವರು ಪ್ರತಿಷ್ಠೆಗೆ ಮಾಡಿರ್ಬೋದು, ಅದ್ರ ಬಗ್ಗೆ ಅಷ್ಟು ಹೇಳಕ್ಕಾಗಲ್ಲ. ಇವಾಗ ಈ ವಿಧಾನಸೌಧ ಮುಂದೆ ಮಾಡ್ಬೇಕಾದ್ರೆ ಅವ್ರಿಗೆ ಈಗ IPL ಸಾರ ಆಟ ಅವಕ್ಕೆಲ್ಲ ಕರ್ಸಿದ್ದಾರೆ ಅಂದ್ರೆ ಜನ ಸೇರ್ತಾರೆ ಅಂತ ಗೊತ್ತಿರ್ತದೆ. ಈಗ ಅಭಿಮಾನಿಗಳು ಇಷ್ಟೊಂದು ಸೇರಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಗೇಟ್ಗಳು ಮುರಿದಾಕಿದ್ದಾರೆ, ಹೈಕೋರ್ಟ್ ಹತ್ತಿದ್ದಾರೆ ಅಂದ್ರೆ ಹೈಕೋರ್ಟ್ ಮೇಲೆ ಫುಲ್ಲು ಸಪೋರ್ಟ್ ಇರ್ತದೆ, ಸೆಕ್ಯೂರಿಟಿ ಇರ್ತದೆ. ಹೈಕೋರ್ಟ್ ಮೇಲೆ ಹೆಂಗೆ ಜನ ಹೋಗ್ತಾರೆ? ಅದು ಭದ್ರತಾ ಇದಲ್ಲ, ಪ್ರಾಬ್ಲಮ್ ಆಗ್ತದೆ. ಇದೆಲ್ಲ ಮುಂಜಾಗ್ರತೆ ತಗೊಳ್ತೀರ ಮಾಡಿರೋ ತುಂಬಾ ಪ್ರಾಬ್ಲಮ್. ಸರ್, ಕಪ್ ಗೆದ್ದು ಒಂದು ವಾರ ಆದ್ಮೇಲೆ ಬೇಕಾದ್ರೂ ಮಾಡಿದ್ರೆ ತುಂಬಾ ಅನುಕೂಲ ಇರೋದು.